ಎಲ್ರಿಗೂ ನಮಸ್ಕಾರ. ಪಾರಂಪರಿಕ ಬೀಜೋತ್ಸವ ನಮ್ಮ ದಾವಣಗೆರೆನಲ್ಲಿ ಇದೇ ಮೇ 9 ಮತ್ತು 10ನೇ ತಾರೀಕು ನಮ್ಮ ದೃಶ್ಯಕಲಾ ಮಹಾವಿದ್ಯಾಲಯದಲ್ಲಿ ನಡೀತಾ ಇರುವಂತಹ ಬಹಳ ವಿಭಿನ್ನವಾದಂತಹ ಕಾರ್ಯಕ್ರಮ. ಒಂದು ವಿಭಿನ್ನವಾದಂಥ ಆರ್ಗ್ಯಾನಿಕ್ ಮೇಳ ಅಂತ ಹೇಳ್ಬೋದು. ಪ್ರಕೃತಿಯ ಕಡೆಗೆ ಮತ್ತೊಂದು ಹೆಜ್ಜೆ. ಆರ್ಗ್ಯಾನಿಕ್ ಆಹಾರ, ಹಸಿರು ಗಿಡಗಳು, ಆರೋಗ್ಯಕರ ಜೀವನ ಶೈಲಿ ಇವೆಲ್ಲವನ್ನು ಒಂದೇ ಜಾಗದಲ್ಲಿ ಅನುಭವಿಸುವಂತಹ ಅವಕಾಶ. ಬನ್ನಿ ಈ ನೈಸರ್ಗಿಕ ಬದುಕನ್ನು ಸಂಭ್ರಮಿಸೋಣ ಅಂತ ಹೇಳ್ತಾ ಈ ಒಂದು ಆರ್ಗ್ಯಾನಿಕ್ ಮೇಳದಲ್ಲಿ ಪಾರಂಪರಿಕ ಬೀಜೋತ್ಸವಕ್ಕೆ ನಾನಿವತ್ತು ಭೇಟಿ ಮಾಡಿದ್ದೆ. ನೋಡ್ತಾ ಇರ್ಬೋದು ಸಾಕಷ್ಟು ಸಾವಯವ ರೀತಿಯಲ್ಲಿ ಬೆಳೆದಿರುವಂತಹ ತರಕಾರಿಗಳು, ಹಾಗೆ ಮನೆಯಲ್ಲೇ ಮಾಡಿರುವಂತಹ ಕೆಮಿಕಲ್ ಫ್ರೀ, ಮೈದಾ ಫ್ರೀ ಆಗಿರುವಂತಹ ತಿಂಡಿಗಳು, ಕುರುಕಲು ತಿಂಡಿ, ಉಪ್ಪಿನಕಾಯಿ, ಹಾಗೆ ಬೆಲ್ಲದ ಹಣ್ಣಿನ ಒಂದು ಪಾನಕ, ಎಳ್ಳಿನ ಪಾನಕ, ಹಾಗೆ ಅದರ ಬೆನಿಫಿಟ್ ಏನು ಅಂಥೇಳಿ ತೋರಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನೋಡ್ತಾ ಇರಬಹುದು, ಇವರು ತುಮಕೂರಿಂದ ಬಂದಿದ್ದರು. ಸಾಕಷ್ಟು ವಿಧವಾದಂತಹ ಆರೋಗ್ಯಕರ ಹಾಗಲಕಾಯಿ ಚಟ್ನಿ ಪುಡಿ, ಹೀಗೆ ತುಂಬ ವೆರೈಟಿಯಾದಂತಹ ಹೆಲ್ತಿಗೆ ಒಳ್ಳೆದಿರುವಂತಹ ತಿಂಡಿ ತಿನಿಸುಗಳನ್ನು ಇಟ್ಟಿದ್ದರು. ಹಾಗೆ ನೀರಾ ಅಂಥೇಳಿ ತೆಂಗಿನಕಾಯಿ ನೀರು, ಜೊತೆಗೆ ಬೀಜಗಳಲ್ಲಿ ಮಾಡಿರುವಂತಹ ಜ್ಯುವೆಲ್ರಿ, ಹೀಗೆ ತುಂಬಾ ವಿಭಿನ್ನವಾದಂಥ ತುಂಬ ವಿಶೇಷವಾದಂತಹ ಒಂದು ಮೇಳ ಇದು. ನಮ್ಮ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಂತಹ ಕೃಷಿಕರು, ರೈತರು, ಬೇರೆ ರಾಜ್ಯಗಳಿಂದ, ಹೊರ ರಾಜ್ಯಗಳಿಂದ ಬಂದಂತಹ ಕೃಷಿಕರನ್ನು ಭೇಟಿ ಮಾಡುವಂಥ ಅವಕಾಶ, ಅವರಲ್ಲಿ ಬೆಳೆಯುವಂಥ ತರಕಾರಿಗಳನ್ನು, ಹಾಗೆ ಈ ರೀತಿ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್, ಸೋಪ್ ಇರ್ಬೋದು, ಹ್ಯಾಂಡ್ ವಾಶ್, ಶ್ಯಾಂಪೂ ಈ ಥರ. ಜೊತೆಗೆ ಮಕ್ಕಳಿಗೆ ಅಲ್ಲೇ ಪೇಂಟಿಂಗು, ಪಾಟ್ರಿ ಮಾಡೋದು ಎಲ್ಲದನ್ನು ತುಂಬ ಬ್ಯೂಟಿಫುಲ್ ಆಗಿತ್ತು. ಹಾಗೆ ಸ್ಪೆಷಲಿ ಈ ಒಂದು ಬೀಜಗಳನ್ನು ಅವರು ಮಾರ್ಕೆಟಿಂಗ್ ಮಾಡುವಂಥ ವಿಧಾನ ತುಂಬಾ ಚೆನ್ನಾಗಿತ್ತು. ಬಹಳ ಅದ್ಭುತವಾಗಿ ಯಾವುದೇ ಒಂದು ಪ್ಲಾಸ್ಟಿಕ್ನ ಬಳಸದೆ ಅದ್ಭುತವಾಗಿ ಪ್ರೆಸೆಂಟೇಷನ್ಸ್ನ ಮಾಡ್ತಾ ಇಟ್ಟಿದ್ದರು. ನನಗಂತೂ ತುಂಬಾ ಖುಷಿ ಆಯಿತು. ನಾನು ಸಾಕಷ್ಟು ಶಾಪಿಂಗ್ ಮಾಡಿದೆ. ಈ ನಗರದ ಗದ್ದಲ ಇದೆಲ್ಲರ ಮಧ್ಯೆ ಸ್ವಲ್ಪ ಪ್ರಕೃತಿ ಸುವಾಸನೆ ಬೇಕಾದರೆ ನೀವು ಕೂಡ ಖಂಡಿತವಾಗಿ ವಿಸಿಟ್ ಮಾಡಿ. ರಾಸಾಯನಿಕವಲ್ಲ, ನಮ್ಮ ಮಣ್ಣಿನ ನೈಸರ್ಗಿಕ ರುಚಿ ಇಲ್ಲಿ ಸಿಗತ್ತೆ. ಹೀಗೆ ಇವತ್ತು ಪ್ರಪಂಚ ಎಲ್ಲವೂ ಕೂಡ ಸಸ್ಟೈನಬಿಲಿಟಿ, ರೀಸೈಕ್ಲಿಂಗ್ ಅಂತ ಹೇಳಿ ಓಡಾಡ್ತಾ ಇದೆ. ಇದು ಕೂಡ ಒಂದು ಕಾಂಟ್ರಿಬ್ಯೂಷನ್ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದ.